ಅಪರ್ಣ ಅವರ ಗಂಡ ಮತ್ತು ಮಕ್ಕಳು ಸುಂದರ ಕುಟುಂಬ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಪರ್ಣ ಈ ಹೆಸರು ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ಕೂಡ ಪರಿಪೂರ್ಣವಾಗ್ತಾ ಇರಲಿಲ್ಲ. ಅವರ ನಿರೂಪಣಾ ಶೈಲಿಗೆ ತಲೆಭಾಗದವರು ಯಾರೂ ಇಲ್ಲ. ಸ್ಪಷ್ಟ ಕನ್ನಡ, ಯಾವುದೇ ಆಂಗ್ಲ ಪದಗಳನ್ನು ಬಳಸದೆ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಾ ಎಲ್ಲರ ಮನಗೆದ್ದಿದ್ದ ಖ್ಯಾತ ನಿರೂಪಕಿ ನಟಿ ಅಪರ್ಣ ಅವರು ಎಲ್ಲರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿಬಿಟ್ರು. ನಿಸ್ವಾರ್ಥ ಕೋಶದ ಕಾಯಿಲೆಯಿಂದ ಬಳಲುತ್ತಿದ್ದ ಅಪರ್ಣ ಅವರು ವಿಧಿವಶರಾಗಿದ್ದಾರೆ. 2 ವರ್ಷಗಳಿಂದ ಈ ಒಂದು ಕಾಯಿಲೆಗೆ ಚಿಕಿತ್ಸೆಯನ್ನು ಪಡೆದಿದ್ರು. ಇನ್ನು ನಿರೂಪಕಿ ಹಾಗೂ ನಟಿಯಾಗಿರುವಂತಹ ಅಪರ್ಣ ಅವರು ತಮ್ಮ ಖಾಸಗಿ ವಿಚಾರವನ್ನ ಎಲ್ಲಿಯೂ ಕೂಡ ಸಹ ಬಿಟ್ಟುಕೊಟ್ಟಿರಲಿಲ್ಲ. ಗೌಪ್ಯವಾಗಿಡಲು ಕೆಲವೊಂದು ಪ್ರಯತ್ನವನ್ನ ಪಡ್ತಾ ಇದ್ರು. ಎಲ್ಲರಿಗೂ ಕೂಡ ಅಪರ್ಣ ಅವರ ವೈವಾಹಿಕ ಜೀವನ ಇರಬಹುದು, ಅವರ ಕೌಟುಂಬಿಕ ಜೀವನ ಇರಬಹುದು, ಇದರ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇದ್ದೇ ಇರುತ್ತೆ. ಅಪರ್ಣ ಅವರ ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದಂತಹ ಪರಿಪೂರ್ಣ ಪ್ರತಿಭೆ. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ. ಸಿನಿಮಾ ಪತ್ರಕರ್ತರ ಪುತ್ರಿ, ಆದ್ದರಿಂದ ಇವರಿಗೆ ಕನ್ನಡ ಅಚ್ಚುಮೆಚ್ಚು. ಹೀಗಾಗಿ ಮೊದಲಿಗೆ 1984ರಲ್ಲಿ ಪುಟ್ಟಣ್ಣ ಕಣಗಾಲರ ಮಸಣದ ಹೂ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶ ಮಾಡುತ್ತಾರೆ. ಅದಾದ ನಂತರ ನಿರೂಪಣೆಯಾಗಿ ಇವರನ್ನ ಬಿಡಲಿಲ್ಲ. ಹೀಗಾಗಿ ನಿರೂಪಕಿಯಾಗಿ ಸತತವಾಗಿ ಕನ್ನಡ ಚಿತ್ರರಂಗ ಜೊತೆಗೆ ಕರ್ನಾಟಕದ ಯಾವುದೇ ಖಾಸಗಿ ಹಾರಾಗಿರಬಹುದು, ಸರ್ಕಾರಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಿರಬಹುದು, ನಿರೂಪಣಾ ಶೈಲಿ ಅಂತ ಬಂದ್ರೆ ಅಪರ್ಣ ಅವರ ಹೆಸರು ಮೊದಲಿಗೆ ಇರ್ತಾ ಇತ್ತು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿ ಎಲ್ಲರ ಮನೆಗೆದ್ದಿದ್ದ ಇನ್ನು ಅಪರ್ಣ ಅವರ ಚಿತ್ರರಂಗ ಸೇರಿದಂತೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನ ಮಾಡಿರಂತಹ ಅಂತ ಹೇಳಿರಬಹುದು. ಆದರೆ ಅಪರ್ಣ ಅವರ ವೈವಾಹಿಕ ಜೀವನ ಅಷ್ಟೊಂದು ಹೇಳಿಕೊಟ್ಟುವಷ್ಟು ಸುಂದರವಾಗಿಲ್ಲ. ಮಕ್ಕಳಿಲ್ಲ ಅನ್ನೋ ಕೊರಗು ಅವರನ್ನ ಕಾಡುತ್ತಲೇ ಇತ್ತು. ಅಪರ್ಣ ಅವರ ಪತಿಯ ಹೆಸರು ನಾಗರಾಜ್ ವಸ್ತಾರ ಅಂತ. ಈ ದಂಪತಿಗೆ ಮಕ್ಕಳಿರಲಿಲ್ಲ. ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆಕೆಯ ಪತಿ ನಾಗರಾಜ್ ವಸ್ತಾರ ಅವರು ಸಾಮಾಜಿಕ ಮಾಧ್ಯಮದ ವಿಡಿಯೋ ಮೂಲಕ ಹೃದಯ ವಿದ್ರಾವಕ ಸುದ್ದಿಯನ್ನು ಹಂಚಿಕೊಂಡು ಅಪರ್ಣ ಅವರು ಕ್ಯಾನ್ಸರ್ 4ನೇ ಹಂತದಲ್ಲಿದ್ದಾರೆ ಎಂದು ಬಹಿರಂಗಪಡಿಸಿದರು. 2000ವರೆಗೆ ಅನೇಕ ನಿರ್ಮಾಣಗಳಿಂದ ಬೇಡಿಕೆಯ ನಿರೂಪಕಿಯಾಗಿದ್ದರು. ಮಾಧ್ಯಮ ವರದಿಗಳ ಪ್ರಕಾರ ನಟಿ ತುಂಬಾ ಮುಳುಗಿದ್ರು. ಅವರ ವೃತ್ತಿ ಎಂದರೆ ಅವರು ಒಮ್ಮೆ ಸತತ 8 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವ ಮೂಲಕ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಇದೀಗ ಮಕ್ಕಳಿಲ್ಲ. ಆದರೆ ಗಂಡನ ಜೊತೆ ಅವರು ಈ ರೀತಿಯಾಗಿ ಸುಖವನ್ನ ಅನುಭವಿಸಿಲ್ಲ. ಯಾಕಪ್ಪ ಅಂದ್ರೆ ಮಕ್ಕಳಿಲ್ಲ ಅನ್ನೋ ಕೊರಗು ಗಂಡ ಹೆಂಡತಿ ಈ ಒಂದು ಸುಂದರ ಜೋಡಿಗೆ ನೀವು ಏನ್ ಹೇಳ್ತೀರಾ ವೀಕ್ಷಕರ? ಸುಂದರ ಕುಟುಂಬ ಅಂದ್ರೆ ಹೆಂಡತಿ ಮಕ್ಕಳು ಹೇಗಿದ್ರೆ ಒಂದು ಸುಖದ ಸಂಸಾರ. ಸೊ ಆ ಒಂದು ದಿಟ್ಟ ಕನ್ನಡತಿ ಈ ಒಂದು ನೋವನ್ನು ಅನುಭವಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.